ಇದು ಗುರುವಾರದ ವ್ಲಾಗ್ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಚಾಮುಂಡೇಶ್ವರಿದು ಆಷಾಢ ಪೂಜೆದು ಪ್ರಸಾದ ಬಂದಿತ್ತು. ಅದನ್ನ ಎಲ್ಲ ಓಪನ್ ಮಾಡಿಟ್ಟು ಪೂಜೆ ಮಾಡೋಣ ಅಂತ. ಪೂಜೆ ಮಾಡ್ಬಿಟ್ಟು ತಿಂತೀವಿ ಯಾವ್ದಾದ್ರು ದೇವಸ್ಥಾನದಿಂದ ಪ್ರಸಾದ ಬಂದ್ರೆ ಯೂಶುವಲಿ. ಸೊ ಹಂಗಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಟೆ. ತುಳಸಿ ಗಿಡಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿದ್ದೆ. ಪೂಜೆ ಎಲ್ಲ ಆದ್ಮೇಲೆ ಒಂದ್ಸರ್ತಿ ನಾನು ನನ್ನ ಕೈಲಿ ಎಷ್ಟು ಪೇಜಸ್ ಆಗುತ್ತೋ ಅಷ್ಟು ಪೇಜಸ್ ಭಗವದ್ಗೀತೆನ ಓದ್ತೀನಿ. ಅಂದ್ರೆ ಭಗವದ್ಗೀತೆನ ಓದೋದಕ್ ಶುರು ಮಾಡಿದ್ಮೇಲೆ ನಾನ್ ಯೋಚನೆ ಮಾಡ್ತಾ ಇರೋದ್ ಕರೆಕ್ಟಾ? ನಾನ್ ಮಾಡಿದ್ದೇನಾದ್ರೂ ತಪ್ಪಿದ್ಯಾ? ಅಥವಾ ನಾನ್ ಇವ್ರಿಗೆ ಯಾರಿಗೋ ಹಿಂಗ್ ಮಾತಾಡ್ಬಿಟ್ಟೆ ಅದ್ ಸರಿನಾ ತಪ್ಪಾ? ಇದೆಲ್ಲದಕ್ಕೂ ನಂಗೆ ಆ ಪುಸ್ತಕದಲ್ಲಿ ಉತ್ತರ ಸಿಗುತ್ತೆ. ಸೊ ಹಂಗಾಗಿ ನಂಗ್ ಅದ್ರಲ್ಲೇ ನೆಮ್ಮದಿ. ಪೂಜೆ ತುಂಬಾ ಚೆನ್ನಾಗಾಯ್ತು. ನಾನು 5 ದೀಪ ಹಚ್ತೀನಿ. ಒಂದು ಕಾಮಾಕ್ಷಿ ದೀಪ, ಅಷ್ಟಲಕ್ಷ್ಮಿ ಇರೋ ದೀಪ, ಒಂದ್ ಗಣಪತಿ ಇದೆ ಆ ದೀಪದಲ್ಲಿ. ಅಂಡ್ ಪ್ರತಿ ಗುರುವಾರ ಕಾಯಿ ಹೊಡೆದು ಪೂಜೆ ಮಾಡ್ತೀನಿ. ನನ್ಗದೊಂಥರ ನೆಮ್ಮದಿ. ಅದಾದ್ಮೇಲೆ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರ್ ಮಾಡ್ಕೊಂಡೆ. ತರಕಾರಿ ಸಾಂಬಾರ್ ಮಾಡಿ, ಊಟ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಮಸಾಲೆ ಪುರಿ ತಿನ್ನೋಣ ಅಂದ್ಬಿಟ್ಟು ಖುಷಿಗೆ ಹೆಂಗಿದ್ರು ಡ್ಯಾನ್ಸ್ ಕ್ಲಾಸಿಗೆ ಡ್ರಾಪ್ ಮಾಡೋದಿತ್ತು. ಸೊ ಹಂಗೆ ಹೋಗಿ ಮಸಾಲೆ ಪುರಿ, ಪಾನಿಪುರಿ ತಿನ್ಕೊಂಡ್ ಬಂದ್ವಿ. ಸಂಜೆ ಸ್ನ್ಯಾಕ್ಸಿಗೆ ಮತ್ತೆ ನೈಟ್‌ಗೂ ಒಂದೇ ಸರ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗ ಊಟ ಮಾಡ್ಕೊಂತೀನಿ ನೈಟು. ಅಕ್ಕಿ ರೊಟ್ಟಿ ಹಾಕ್ಕೊಂಡಿದ್ದೆ. ಅದಾದ್ಮೇಲೆ ನಮ್ ಜಾಮು ಬಂದು ಒಳಗಡೆ ಮಲ್ಕೊಂಡಿದ್ದ. ಅವನಿಗೆ ಹಾಡ್ ಹೇಳಿ ಮಲಗಿಸ್ತಾ ಇದ್ದೆ. ಜಾಮ ಬಂಗಾಡಿ. ನನ್ ವಾಯ್ಸ್ ಕೇಳಿ ಜಾಮು ನಿದ್ದೆ ಮಾಡೋದ್ ಬಿಟ್ಟು ಎದ್ದು ಓಡೇ ಬಿಟ್ಟ. ಅದಾದ್ಮೇಲೆ ಖುಷಿನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡ್ ಬರೋದಕ್ ಹೋದೆ. ತುಂಬಾ ಒಳ್ಳೆ ಸಾಂಗಿಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇವಾಗ ಯುವರಾಜ್ ಕುಮಾರ್‌ದು ಒಂದ್ ಬಂದಿದ್ಯಲ್ಲ 'ಎಕ್ಕ ಮಾರ್ ಮಾರ್' ಅಂತ. 'ಎಕ್ಕ' ಸಾಂಗಿಂದ ಆ ಸಾಂಗಿಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸಂಜೆ ಒಂದು 4 ಆರ್ 5 ಇಂದ 9:30, 10 ತನಕ ಪ್ರಾಕ್ಟೀಸ್ ಮಾಡ್ತಾರೆ. ಅದೇ ಕಡಿಮೆ ಪ್ರಾಕ್ಟೀಸ್ ಅಂತೆ ಅವ್ರಿಗೆ. ಬಟ್ ಇವ್ಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ನನ್ಗೂ ಅವಳ ಡ್ಯಾನ್ಸ್ ನೋಡಕ್ ಖುಷಿ ಆಗತ್ತೆ. ಅಂಡ್ ಅದಾದ್ಮೇಲೆ ಪಕ್ಕದ ಮನೆ ಅಕ್ಕ ಪಾಪುದು ಬರ್ಡೇ ಇತ್ತು. ಹಂಗಾಗಿ ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು. ಸೊ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡ್ ಹೊರಟೆ ನಾನು. ಹೋಗಿ ಮೊದ್ಲೇ ಗಿಫ್ಟ್ ಕೊಟ್ಟು ಬಂದ್ಬಿಟ್ಟಿದ್ದೆ. ಅವರು ಬಿರಿಯಾನಿ ಅಂತ ಹೇಳಿದ್ರು. ನಾನು ಗುರುವಾರ ಬಿರಿಯಾನಿ ತಿನ್ನೋದಿಲ್ಲ. ನಾನ್ ವೆಜ್ಜೇ ತಿನ್ನಲ್ಲ ನಾನು. ಸೊ ಹಂಗಾಗಿ ಮನೆಗೆ ತಂದ್ಕೊಟ್ರು. ಸೊ ಎಲ್ರು ಕೂತ್ಕೊಂಡು ತಿಂತಾ ಇದ್ರು. ನೀನೇನು ಅನ್ಕೊಂಡಿದ್ಯಾ? ತ್ರಿಲೋಕ ಸುಂದರಿ. ಹೌದು. ಅದಕ್ಕೆ ನಾನು ನಿನ್ನ ಕ್ಯಾಪ್ಚರ್ ಮಾಡ್ತೀನಿ ಅಂತನಾ? ಒಂದೇ ಒಂದು ಕಬಾಬು ಮತ್ತು ಪೀಸ್ ಇಲ್ಲದ ಬಿರಿಯಾನಿ. ಗುರುವಾರ ಆ್ಯಕ್ಚುಲಿ ನಾನು ಮಾಡಲ್ಲ. ಅಲ್ಲ, ಬರ್ಡೇಗೆ ಹೋಗೋಣ ಬಾರೆ ಅಂದರೆ ಬರಲಿಲ್ಲ. ಹಾಂ, ಆ ಅಕ್ಕನೇ ಮನೆಗೆ ಬಂದ್ಬಿಟ್ಟು ಬಿರಿಯಾನಿ ಅಂದಿದ ತಕ್ಷಣ ನಾನು ಗುರುವಾರ ಯಾರು ತಿನ್ನಲ್ಲ ಅಕ್ಕ ಅಂತ ಹೇಳಿ ಬಂದೆ. ಆ ಅಕ್ಕ ಮುಂದೆನೇ ಹೇಳ್ತೀಯ, ಇಲ್ಲ ಇಲ್ಲ ನಾನು ತಿಂತೀನಿ ಅಂತ. ಇಲ್ಲ, ಚಾನ್ಸೇ ಇಲ್ಲ. ನೋ ನೋ ವೇ. ಎಷ್ಟು ಬೇಗ ಮರ್ಯಾದೆ ಕಳಿತೀಯ ನನಗೆ. ತಿನ್ನೋಳು ಆದ್ರೆ ಹ್ಞೂ ಅನ್ಬೇಕು, ಇಲ್ಲ ಇಲ್ಲ ಅನ್ಬೇಕು. ನೀನು ರಾಯರ್ ಭಕ್ತ ಅಲ್ಲ ತಾನೇ? ನೀನು ಗುರುವಾರ ತಿಂತೀಯಲ್ಲ? ಇವತ್ತಿಗೆ 1 ಮಂತ್ ಆಯಿತು RCB ಗೆದ್ದು. ಅದಕ್ಕೆ ಬಿರಿಯಾನಿ ಪಾರ್ಟಿ ಕೊಡಿಸಿರೋದು ನಿನಗೆ. ಅದು ಯಾರ ಕಡೆಯಿಂದ ಹೇಳು? ಗೊತ್ತಾ? CSK ಟೀಮ್ ಕಡೆಯಿಂದ. CSK ಟೀಮ್ ಕಡೆಯಿಂದ. So would you be happy if World War III take place? No, Why? I don't like wars. Even I would not be happy. You know why? Why? Because I don't want to study one more chapter in history. I don't want. And then they are gonna ask 1,000 questions which is related to that and I don't want to answer them. ಇದು ಇವಾಗಿನ ಮಕ್ಕಳ ಮೈಂಡ್ ಸೆಟ್. ಇದಕ್ಕೆ ಏನ್ ಹೇಳ್ಬೇಕು ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಓಕೆ, ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ.